ಎಲ್ಲ ಮುಖ್ಯಸ್ಥರುಗಳು ವೇದಿಕೆ ಮೇಲಿದ್ದಾರೆ. ಎಲ್ಲರಿಗೂ ಪ್ರಥಮವಾಗಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದೀ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಆತ್ಮೀಯ ಸ್ನೇಹಿತರು, ಹುಣಸೂರಿನ ಜನಪ್ರಿಯ ಶಾಸಕರಾಗಿ ಯುವಕರ ಜೊತೆಗೂಡಿ ಯುವಕರ ಪರವಾಗಿ ಧ್ವನಿಯಂತೆ ಕೆಲಸ ಮಾಡತಕ್ಕಂಥ ಹರೀಶ್ ಗೌಡ್ರು ಈಗೆಲ್ಲ ನಿಮ್ಮ ಉದ್ದೇಶ ಮಾತನಾಡಿದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮ ಮೊನ್ನೆ ಕಳೆದ 4-5 ದಿನಗಳ ಹಿಂದೆ ನಮ್ಮ ಹಿರಿಯರೆಲ್ಲ ಏನು ಬಂದು 2ನೇ ತಾರೀಕಿನ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಉದ್ಘಾಟನೆ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಬರಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನೀವು ಬರಬೇಕು ಅಂತಕ್ಕಂಥ ಒಂದು ಆಹ್ವಾನ ಪತ್ರಿಕೆ ತಗೊಂಬಂದಿದ್ದೀರಿ. ಈಗಾಗಲೇ ಪರಮ ಪೂಜ್ಯರು ಅಮೆರಿಕಾದಲ್ಲಿದ್ದಾರೆ. ಅಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದಾರೆ. ನಾನು ಹಿರೀಕರಲ್ಲಿ ಹೇಳಿದಂಥದ್ದು, ಸ್ವಾಮೀಜಿಯವರು ಊರಿನಲ್ಲಿಲ್ಲ, ಯಾಕೆ ಬರ್ತೀನಿ ಅಂತ ಹೇಳಿದ್ರು ಅಂತಕ್ಕಂಥದ್ದನ್ನು ನಾನು ಚರ್ಚೆ ಮಾಡಿ, ನಾನು ಸಹ ಏನಾಗಿದೆ ನಮ್ಮ ಅಮೇರಿಕಾ ದೇಶದಲ್ಲಿ ನಮ್ಮ ಭಾಗದ ಭಾಳ ಜನ, ಸಾವಿರಾರು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯೋಗ ಮಾಡ್ತಾ ಇದ್ದಾರೆ. 25ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಅಮೇರಿಕಾದಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೂ ಸಹ ಬರಲೇಬೇಕು ಅಂತ ಹೇಳಿ ಅಲ್ಲಿಯ ನಮ್ಮ ಸ್ನೇಹಿತರುಗಳೆಲ್ಲ ಒತ್ತಡ ಹಾಕಿದಂಥ ಹಿನ್ನೆಲೆಯಲ್ಲಿ ನಾನು ಸಹ 2ನೇ ತಾರೀಕು ರಾತ್ರಿ ದೆಹಲಿಯಿಂದ ಹೋಗ್ತಾ ಇದ್ದೇನೆ. 31ನೇ ತಾರೀಕು ದೆಹಲಿನಲ್ಲಿ ಕೆಲವು ಹಲವಾರು ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮ ಮುಗಿಸಿ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲ ಬಂದ ಮೇಲಾದರೂ ಬರಬೇಕು ಅಂದರೆ ಬಂದ ಮೇಲಾದರೂ ಬರ್ತೀನಿ, ಇಲ್ಲ ಅದಕ್ಕಿಂತ ಹೋಗೋದಕ್ಕೆ ಮುಂಚೆನೆ ಊರಿಗೆ ನನಗೆ, ಯಾಕೆಂದರೆ ತಮ್ಮ ಗ್ರಾಮ ನನ್ನ ಹೃದಯದಲ್ಲಿ ಯಾವಾಗಲೂ ನೆನಪಿರ್ತಕ್ಕಂಥ ಗ್ರಾಮ ಇದೆ. ಕಾರಣ 2006ನೇ ಇಸ್ವಿಯಿಂದ ನನಗೆ ಮತ್ತು ತಮ್ಮ ಗ್ರಾಮಕ್ಕೆ, ಅದರಲ್ಲೂ ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಯಾವುದೋ ಒಂದು ಜನ್ಮದ ಋಣಾನುಬಂಧ ನನಗೆ. 2006 ನಾನು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಉಪಚುನಾವಣೆ ಆದಾಗ ಬಹುಶಃ ರಾತ್ರಿ ಒಂದು 9-9:30 ಗಂಟೆಗೆ ಬಂದಂಥದ್ದು ನಾನು. ಅವತ್ತು ನಾನು ಏನು ಬಂದೆ ರಾತ್ರಿ, ಆಗ ಇಷ್ಟೆಲ್ಲ ಬೆಳೆದಿರಲಿಲ್ಲ, ಹೊಸ ಹೊಸ ಮನೆಗಳು ಕಟ್ಟಿರಲಿಲ್ಲ. ಎಲ್ಲ ನಮ್ಮ ಹಳ್ಳಿಯ ಬದುಕೇನಿತ್ತು ಮೈಸೂರಿಗೆ ಪಕ್ಕದಲ್ಲೇ ಇದ್ದರು. ಹಳ್ಳಿನಲ್ಲಿ ನಾವೇನು ಚಿಕ್ಕ ಮಕ್ಕಳಲ್ಲಿ ಬದುಕ್ತಾ ಇದ್ವು, ಅದೇ ರೀತಿಯ ಬದುಕನ್ನು ಈ ಒಂದು ಗ್ರಾಮದಲ್ಲಿ ನಾನು 2006ರಲ್ಲಿ ಕಂಡಂಥದ್ದು. ಈಗ 20 ವರ್ಷದಲ್ಲಿ ಭಾಳ ಬೆಳೆದಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೇ ನಾನು ಬಂದು ಹೋಗ್ತೀನಿ ಅಂತಕ್ಕಂಥದ್ದನ್ನು ಅವ್ರಿಗೇನು ಮನವಿ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಬಂದು ತಮ್ಮ ಗ್ರಾಮದಲ್ಲಿ ಚರ್ಚೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೇನು ಬರಮಾಡ್ಕೊಂಡಿದ್ದೀರಿ, ಬಹುಶಃ ಮುಖ್ಯ ರಸ್ತೆಯಿಂದ ನಿಮ್ಮ ಗ್ರಾಮಕ್ಕೆ ಬರೋವರೆಗೆ ನಿಮ್ಮ ಕುಟುಂಬದ ಒಬ್ಬ ಮಗ ಬರ್ತಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನನ್ನನ್ನು ತಾವು ಸ್ವೀಕಾರ ಮಾಡಿ ಬರಬೇಕು. ಇವತ್ತು ಆ ಕಾಲಭೈರವೇಶ್ವರ ಸ್ವಾಮಿಗೆ ನಾನು ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ, ಗಣೇಶನ ವಿಗ್ರಹನೂ ಒಂದು ಕಡೆ ಇದೆ, ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದೀರಿ. ಅದರ ಜೊತೆಗೆ ಗ್ರಾಮದ ಹಿರೀಕರಾಗಿ ನಿಮ್ಮನ್ನು ಅಗಲಿರ್ತಕ್ಕಂಥ ನಮ್ಮ ಸಿದ್ದೇಗೌಡರ ಒಂದು ಭಾವಚಿತ್ರವನ್ನು ಅಲ್ಲೇ ನಿಲ್ಲಿಸಿದ್ದೇನೆ. ಇವತ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ನಾನು ಮನವಿ ಮಾಡೋದು, ಇಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನನ್ನೇ ಬರಮಾಡ್ಕೊಂಡ್ರಿ. ಅಷ್ಟೇ ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾರದೇ ಕುಟುಂಬದಲ್ಲಿ ಏನಾದರೂ ಒಂದು ನೋವುಗಳಾದಾಗ, ಸಂಕಷ್ಟಕ್ಕೊಳಗಾದಾಗ ಅವರೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಕಷ್ಟ ಸುಖದಲ್ಲಿ ತಾವು ಒಟ್ಟಾಗಿ ಆ ಕಷ್ಟ ಸುಖವನ್ನು ಬಗೆಹರಿಸಲಿಕ್ಕೆ ನಿಮ್ಮ ಹೃದಯದಲ್ಲಿ ಅಂಥ ಒಂದು ಭಾವನೆಗಳನ್ನು ಇಟ್ಕೋಬೇಕು ಅಂತಕ್ಕಂಥದ್ದನ್ನು ಈ ದೇವಸ್ಥಾನ ಮುಂಭಾಗದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಇಲ್ಲಿ ಹಲವಾರು ಜನ ಬಹುಶಃ ನಮ್ಮ ತಂದೆಯವರ ಸಹಪಾಠಿಗಳಿದ್ದೀರಿ, ಭಾಳ ಜನ ಇದ್ದೀರಿ. ಹಿಂದೆ ಯಾವ ರೀತಿ ಇತ್ತು ಜೀವನ, ಇವತ್ತಿನ ಜೀವನ ಪ್ರತಿ ಊರಲ್ಲೂ ಬಸ್ ಕಾಣ್ತೀವಿ, ಮನೇಲಿ ಕಾರ್ ಇಟ್ಕೊಂಡಿದ್ದೀರಿ, ಟಾರ್ ರಸ್ತೆಗಳು ಮಾಡ್ಕೊಂಡಿದ್ದೇವೆ, ಎಲೆಕ್ಟ್ರಿಸಿಟಿ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಇಷ್ಟೆಲ್ಲ ನಮಗಿವತ್ತು ಸೌಕರ್ಯಗಳು ದೊರಕಿದಾಗ ನೆಮ್ಮದಿ ಇಲ್ಲ.
ಕುಟುಂಬದಲ್ಲಿ 30-40 ವರ್ಷಗಳಿಂದ ನಾವು ಏನು ಸಣ್ಣ ಮಕ್ಕಳಿದ್ದು 50 ವರ್ಷದಿಂದ ಅವತ್ತಿತ್ತಲ್ಲ ಭಾವನೆಗಳು. ಮನೆಯಲ್ಲಿ ಒಬ್ರು ಹಿರೀಕರಿದ್ರೆ ಮನೇಲಿ 10 ಜನ 20 ಜನ ವಾಸ ಮಾಡ್ತಾ ಇದ್ರು. ಆ ಮನೆಯ ಹಿರೀಕರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ನಡ್ಕೊಂಡು ಕುಟುಂಬದಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ರು. ಎಲ್ಲರಲ್ಲೂ ಒಂದು ಅಕ್ಕ ತಂಗಿ, ತಂದೆ ತಾಯಿ, ಜನ್ಮ ಕೊಟ್ಟಂತ ತಂದೆ ತಾಯಂದ್ರು, ಜೊತೆ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದ್ರು, ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸದ ಭಾವನೆಗಳು ಇಟ್ಕೊಂಡಿದ್ರು. ಯಾರಿಗಾದ್ರೂ ಒಂದು ಸಣ್ಣ ನೋವಾದರೆ ನಮಗೆ ಆಗಿದೆ ಅಂತಕ್ಕಂಥ ರೀತಿಯಲ್ಲಿ ಆ ನೋವನ್ನು ಅನುಭವಿಸಿ ಆ ನೋವನ್ನು ಸರಿಪಡಿಸ್ಲಿಕ್ಕೆ ಆ ಬಾಂಧವ್ಯ ಅನ್ನೋದು ಇಟ್ಕೊಂಡಿದ್ರಿ. ಇವತ್ತು ನಾವು ಬೆಳಗ್ಗೆ ಎದ್ದು ನಾನು ಎಲ್ಲೋದ್ರೂ ಇದೇ ಮಾತಾಡ್ತೀನಿ. ನಾನು ಯಾರೇ ಬಂದರೂ ಹೇಳ್ತಕ್ಕಂಥದ್ದು ಆ ಪ್ರೀತಿ ವಿಶ್ವಾಸ ಅನ್ನೋದೇನಿದೆ ಅದಕ್ಕೆ ಧಕ್ಕೆ ತರಬೇಡಿ ಅಂತ ಹೇಳ್ತೀನಿ. ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಇಲ್ಲದೆ ಇದ್ರೆ ಇವತ್ತಿನ ಈ ಒಂದು ಸಮಾಜದಲ್ಲಿ ಪ್ರತಿದಿನ ಬೆಳಗ್ಗೆ ನಾವೇನಾದರೂ ಒಂದು ನ್ಯೂಸ್ ನೋಡೋದಕ್ಕೆ ಟಿ ವಿ ಹಾಕ್ಬಿಟ್ರೆ ಒಳ್ಳೆ ಸುದ್ದಿ ನೋಡೋದೇ ಇಲ್ಲ ನೀವು. ಹಲವಾರು ರೀತಿಯಲ್ಲಿ ಅನಾಹುತಗಳು ಕುಟುಂಬಗಳಲ್ಲಿ ಆಗ್ತಕ್ಕಂಥದ್ದು, ಆ ಒಂದು ಕೆಟ್ಟ ಒಂದು ಘಟನೆಗಳು ನಡೆಯೋದನ್ನೇ ಟಿ ವಿಗಳಲ್ಲಿ ಜಾಸ್ತಿ ನೋಡ್ತೀವಿ ಬೆಳಗ್ಗೆ ಎದ್ದು ನ್ಯೂಸ್ ಹಾಕಿದ್ರೆ. ಅದು ಇವತ್ತು ನಿಲ್ಲಬೇಕು ಅನ್ನೋದು ನಾನು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಆಸ್ತಿಗೋ ಹಣಕಾಸಿಗೋ ಮತ್ತಿನ್ಯಾವುದಕ್ಕೋ ಭಿನ್ನಾಭಿಪ್ರಾಯಗಳನ್ನು ನಿಮ್ಮ ಕುಟುಂಬಗಳಲ್ಲಿ ಏನು ಆಗ್ತಕ್ಕಂಥದ್ದೇನಿದೆ ಇವತ್ತಿನ ಒಂದು ಸಮಾಜದಲ್ಲಿ ಇದು ನಿಲ್ಲಬೇಕು ಅನ್ನೋದು ನಾನು ಆ ದೇವ್ರ ಪ್ರಾರ್ಥನೆ ಮಾಡಬೇಕಾದ್ರೂ ಕೇಳ್ಕೊಳ್ತಕ್ಕಂಥದ್ದು. ಇವತ್ತು ನಿಮ್ಗಳ ಮುಂದೆನೂ ನಾನು ಕೇಳ್ತಕ್ಕಂಥದ್ದು. ಇವತ್ತು ನಾನು ಅಲ್ಲಿ ಹೋಗಿ ದೇವರಿಗೆ ಕೈ ಮುಗಿದು ಬಂದರು ಆ ಪ್ರತಿಮೆಗೆ. ಇಲ್ಲಿ ನನ್ನ ತಾಯಿದ್ರು ಬರಬೇಕಾದ್ರೆ ಉದ್ದಕ್ಕೂ ಮನೆ ಮುಂದೆ ನಿಂತ್ಕೊಂಡು ನನ್ನನ್ನು ನೋಡಿ ಅರಸೋದಕ್ಕೆ ನಿಂತಿದಾರಲ್ಲ, ನಾನು ನಿಜಕ್ಕೂ ದೇವ್ರನ್ನ ಕಾಣತಕ್ಕಂಥದ್ದು. ಯಾರು ಬಡವರಿದ್ದಾರೆ ಅವ್ರನ್ನ ನೋಡಿ ಅವರು ನನ್ನ ದೇವರು ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇವತ್ತು ಸಹ ಆ ಒಂದು ಭಾವನೆಯಿಂದ ಗೌರವದಿಂದ ಕಾಣ್ತೀನಿ. ಯಾರೇ ನನ್ನ ಹತ್ರ ಬಂದರು ಬೆಳಗ್ಗೆ ಎದ್ದು ಮನೆಗೆ ನನ್ನ ಕೈಲಾದ ಮಟ್ಟಿಗೆ ಹಾಕಿದರೆ ನಾನು ಸಂಪಾದನೆ ಮಾಡಿರೋದು ಹಣ ಸಂಪಾದನೆ ಮಾಡಿಲ್ಲ, ನಿಮ್ಮಂಥ ತಂದೆ ತಾಯಿಂದ್ರ ಆಶೀರ್ವಾದ ಸಂಪಾದನೆ ಮಾಡಿರೋದು. ನಾನು ಭಾಳ ಜನ ಏನೇನೋ ಮಾತಾಡ್ಬೋದು, ಆದರೆ ಇವತ್ತು ಇಲ್ಲಿ ಕರ್ಕೊಂಬಂದು ನನಗೆ ಜನ್ಮ ಕೊಟ್ಟಿರೋ ನನ್ನ ತಾಯಿಗೆ ನನ್ನ ಕೈಲಿ ಪೂಜೆ ಮಾಡಿಸಿದೆ. ಅವ್ರ ಮುಖ ನೋಡ್ತಿದ್ರೆ ನನ್ನ ಕಣ್ಣಲ್ಲಿ ಸ್ವಲ್ಪ ನೀರು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಯಾಕೆಂದರೆ ಅವರಿಂದ ನಾವು ಬಡವರ ಬಗ್ಗೆ ಯಾವ ರೀತಿ ಮನೆಗೆ ಬಂದಂಥವ್ರನ್ನ, ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಯಾವ ರೀತಿ ನಾವು ಅವ್ರನ್ನ ಗೌರವಿಸ್ಬೇಕು ಅಂತಕ್ಕಂಥದ್ದನ್ನ ನಾವು ಚಿಕ್ಕ ಮಕ್ಕಳಿಂದ ಕಲ್ತಿರ್ತಕ್ಕಂಥದ್ದು, ನಮ್ಮನ್ನು ಅಗರೋಗಿರ್ತಕ್ಕಂಥ ನನಗೆ ಜನ್ಮ ಕೊಟ್ಟಂಥ ನಮ್ಮ ತಾಯಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಇವತ್ತು ತಮ್ಮ ಗ್ರಾಮದಲ್ಲಿ ನನಗೇನು ಬರ್ಮಾಡ್ಕೊಂಡಿದ್ದೀರಿ, ನಮ್ಮ ಹರೀಶಣ್ಣ ಹೇಳ್ತಾ ಇದ್ರು ಮುಂದೆ ಈ ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಏನು ಹೇಳ್ತಾರೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ ಈಗಾಗಲೇ ಜನ ಸಂಪೂರ್ಣವಾಗಿ ಈ ನಾಡಿನ ಜನ ಆಶೀರ್ವಾದ ಮಾಡದೇ ಇದ್ರು. ಅಲ್ಲಲ್ಲೇ ನಿಮ್ಮಂಥ ತಂದೆ ತಾಯಿದ್ರು ಒಂದು 25 ಸೀಟು 30 ಸೀಟು 40 ಸೀಟು ಗೆಲ್ಲಿಸಿ ಆ ದೇವರ ಆಶೀರ್ವಾದದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗೋದು. 38 ಜನ 40 ಜನ MLA ಇಟ್ಕೊಂಡು. ಆದರೆ ನಾನು ಮುಖ್ಯಮಂತ್ರಿ ಆದಾಗ ಸಂಪೂರ್ಣ ಸರ್ಕಾರ ಮಾಡೋಕ್ಕಾಗದೇ ಇದ್ರು ಬಡವರ ಬಗ್ಗೆ ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದು ಈ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ನನ್ನ ಹೃದಯಕ್ಕೆ ನಾನು ಪ್ರಶ್ನೆ ಹಾಕೊಂಡಾಗ ನನಗೆ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿಯಿಂದಿದ್ದೇನೆ. ಇವತ್ತು ನನ್ನ ಒಂದು ಅನುಭವ, ನೀವು ಕಳಿಸಿರೋದ ಅನುಭವ ನನಗೆ. ನಾನೇನು ದೊಡ್ಡ ದೊಡ್ಡ ಅಧಿಕಾರಿಗಳು ನನಗೆ ಅನುಭವ ಕಲಿಸ್ಕೊಟ್ಟಾರಲ್ಲ. ನಾನು ಹಳ್ಳಿಗಳಿಗೆ ಬಂದಾಗ ನನ್ನ ಹಳ್ಳಿಯ ಪರಿಸ್ಥಿತಿಗಳೇನಿದೆ, ಆ ಬಡತನ ಏನಿದೆ, ಅದನ್ನು ನೋಡಿ ನಾನು ಕಲ್ತ್ಕೊಂಡವನು ಅಧಿಕಾರ ಅನ್ನೋದನ್ನು ಯಾವ ರೀತಿ ನಡೆಸಬೇಕು ಅಂತೇಳಿ. ಇವತ್ತು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಪ್ರತಿ ಮಕ್ಕಳಿಗೆ ಶಿಕ್ಷಣ ಆಗಬೇಕು. ಈಗ ಶಿಕ್ಷಣ ಅಂದರೆ ನಿಮ್ಮ ಮಕ್ಕಳು ಓದಿಸಿದ ತಕ್ಷಣ ಕೆಲಸ ಸಿಗುತ್ತೆ ಅನ್ನೋದು ಇವತ್ತಿನ ದಿನದಲ್ಲಿ ನಂಬಿಕೆ ಇಲ್ಲ. ದಿನ ಬೆಳಗ್ಗೆ ಇದ್ದರೆ ಒಂದು 100 ಜನ ನನ್ನ ಹತ್ರ ಬರ್ತಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಬರ್ತಾರೆ, BA ಮಾಡಿರ್ತಾರೆ, BCom ಮಾಡಿರ್ತಾರೆ, ಎಲ್ಲಾದ್ರೂ ಒಂದು ಕಡೆ ಕೆಲಸ ಕೊಡ್ಸೋಣ ಅಂತ ಬರ್ತಾರೆ. ಪರಿಸ್ಥಿತಿಗಳು ನೋಡ್ತಾ ಇದ್ದೀವಿ ಏನೇನಿದೆ ಸಮಾಜದಲ್ಲಿ ಅಂತೇಳಿ. ಆರೋಗ್ಯದ ಸಮಸ್ಯೆ ಈಗ ನೋಡಿ, ಅಲ್ಲೇ ಟೆಪ್ಪೋದಲ್ಲಿ ಒಬ್ಬರನ್ನ ಏನು ರಥ ಹರಿದು ಈಗ 26 ಲಕ್ಷ 30 ಲಕ್ಷ ಮನೆಯೆಲ್ಲ ಮಾರಾಟ ಮಾಡಿ ಅವ್ರನ್ನ ಸರಿಪಡಿಸೋಕ್ಕಾಗಿಲ್ಲ. ಇನ್ನೂ ಆ ಟೆಂಪೋದಲ್ಲಿ ಮಲಗಿಸ್ಕೊಂಡು ಕರ್ಕೊಂಬಂದು ಈಗ ನನ್ನನ್ನು
ಇವತ್ತಲ್ಲಿ ಕರೆದು ನಾನು ಇಳಿದು ಹೋದೆ ಟೆಂಪೋದಿಂದ. ನನಗೂ ಬೇರೆಯವ್ರಿಗೂ ಇರೋ ವ್ಯತ್ಯಾಸ ನೀವು ಅರ್ಥ ಮಾಡ್ಕೋಬೇಕು. ಇಂಥ ಪರಿಸ್ಥಿತಿಗಳಲ್ಲಿ ನೋಡೋಣ ಬಂದ್ಬಿಟ್ಟಿದೆ. ನಾನು ಇಳಿದು ಅವ್ರ ಹತ್ರ, ಯಾಕೆಂದರೆ ಅವರು ಪ್ರತಿನಿತ್ಯ ಅವ್ರ ಮನೆ ಒಳಗೆ ಕಳಿಬೇಕಾದ ಸಮಯ ಇದೆಯಲ್ಲ, ಪ್ರತಿ ಕ್ಷಣ ಆ ವ್ಯಕ್ತಿಯ ನೋವನ್ನು ಅನುಭವಿಸ್ತಲ್ಲ, ಹಾಸಿಗೆ ಮೇಲೆ ಏನು ಮಲಗಿದ್ದಾರೆ, ಆ ಮನೆ ಒಳಗೆ ಪ್ರತಿನಿತ್ಯ ಯಾವ ರೀತಿ ಅನುಭವಿಸ್ತಾ ಇರ್ಬೋದು ಆ ಹೆಣ್ಮಕ್ಳು ಅಂತಕ್ಕಂಥದ್ದನ್ನ ನನ್ನ ತಲೆ ಹೋದಾಗ ನಮಗೆ ರಾತ್ರಿ ನಿದ್ದೆ ಬರಲ್ಲ. ಇವತ್ತು ಸಮಾಜದಲ್ಲಿ ಆ ಥರ ಕುಟುಂಬಗಳು ಲಕ್ಷಾಂತರ ಕುಟುಂಬಗಳಿದೆ. ನಾನು ಕರ್ನಾಟಕನೂ ನೋಡಿದ್ದೀನಿ, ಕರ್ನಾಟಕದ ಹಳ್ಳಿನೂ ನೋಡಿದೆ. ದೇಶದಲ್ಲಿ ಈಗ ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿ ಅವರಿದ್ದಾರೆ, ಅವರ ಮಂತ್ರಿಮಂಡಲದಲ್ಲಿ ನಿಮ್ಮ ಆಶೀರ್ವಾದ ಅಲ್ಲೇ ಮಂತ್ರಿ ಆಗಿದ್ದೀನಿ. ದೇಶದಲ್ಲಿ ಇರ್ತಕ್ಕಂಥ ಬಡತನೂ ನೋಡಿದ್ದೀನಿ. ಹಲವಾರು ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಹಲವಾರು ರಾಜ್ಯದಲ್ಲಿ ಏನೇನು ಪರಿಸ್ಥಿತಿಗಳು ಇದೆ ಅಂತಕ್ಕಂಥದ್ದು ನೋಡಿದ್ದೀನಿ. ಒಂದು ಕಡೆ ಶ್ರೀಮಂತಿಕೆ, ಮತ್ತೊಂದು ಕಡೆ ಬಡತನ. ಇದು ಎರಡೂ ಇವತ್ತು ದೇಶದಲ್ಲಿ ಏನಿದೆ ಇದನ್ನು ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ. ಆದರೆ ಅಧಿಕಾರ ನಡೆಸೋರಿಗೆ ಇದನ್ನು ಸರಿಪಡಿಸೋದು ಬೇಕಾಗಿಲ್ಲ. ಅದರಿಂದ ಇವತ್ತು ನಾವು ಇಂಥ ಒಂದು ಕಷ್ಟದಲ್ಲಿ ಏನಿದ್ದೇವೆ. ನನಗೆ ಇವತ್ತೇನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಹುಚ್ಚು ನನಗೇನಿಲ್ಲ. ಈ ರಾಜ್ಯ ಉಳಿಯಬೇಕು, ಈ ರಾಜ್ಯದ ಜನಗಳ ಪರಿಸ್ಥಿತಿಗಳು ಸುಧಾರಣೆ ಆಗಬೇಕು. ಇದು ನಾನು ಕೇಳ್ತಕ್ಕಂಥ ದೇವಸ್ಥಾನದ ಮುಂಭಾಗ. ಈಗಾಗಲೇ ನಿಮ್ಗೆ ಹೇಳಬೇಕು ಅನ್ನೋದ್ರೆ ಕಳೆದ ವರ್ಷ ಸ್ವಲ್ಪ ನನ್ನ ಆರೋಗ್ಯದ ಪರಿಸ್ಥಿತಿಗಳನ್ನು ಕೆಟ್ಟಿತ್ತು. ಬಹುಶಃ ಬಹಳ ಜನಕ್ಕೆ ನಾನು ಉಳಿಯಲ್ಲ ಅಂತಕ್ಕಂಥದ್ದೇ ಒಂದು ಭಾವನೆ ಇದೆ. ನಿಮ್ಮಂಥ ಗುರು ಹಿರಿಯರ ಆಶೀರ್ವಾದ, ನನ್ನ ತಾಯಂದ್ರ ಶುಭ ಹಾರೈಕೆ, ಆ ದೇವರು ಪುನಃ ನನಗೆ 4ನೇ ಬಾರಿ ಜೀವ ತಂದುಕೊಟ್ಟಾನೆ. ಈ 65 ವರ್ಷದಲ್ಲಿ 3 ಬಾರಿ. ಈಗ ಅಣ್ಣವ್ರು ಹೇಳ್ತಿದ್ರು ನನಗೂ ಆಪ್ರೇಷನ್, ಈಗ ಹೃದಯದ ಕಾಯಿಲೆಯಿಂದ ಆಪ್ರೇಷನ್ ಆಗಿದೆ ಅಂತ ಹೇಳ್ತಿದ್ರು. ನನಗೆ 3 ಬಾರಿ ಆಗಿದೆ. ಈ 65 ವರ್ಷದಲ್ಲಿ 3ನೇ ಬಾರಿ ನಾನು ಹೃದಯ ಕುಯಿಸ್ಕೊಂಡಿದ್ದೀನಿ. 3ನೇ ಬಾರಿ ಆಗಿದೆ, ಉಳಿದಿದ್ದೀನಿ. ಬಹುಶಃ ಭಗವಂತ ಉಳಿಸಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳ ಪರಿಸ್ಥಿತಿ ಏನಿದೆ ಅದನ್ನು ಸರಿಪಡಿಸೋದಕ್ಕೆ ನಿಮ್ಗೆ ಜೀವ ಕೊಟ್ಟಿದ್ದೀನಿ. ಅದನ್ನು ಉಳಿಸುವಂತಕ್ಕಂಥದ್ದನ್ನು ಭಗವಂತ ನನಗೆ ಆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ನಾನು ಇಟ್ಕೊಂಡಿದ್ದೀನಿ ಮನಸ್ಸಿನಲ್ಲಿ. ಈ ಜೀವ ಇರೋದು ನನ್ನ ಸ್ವಾರ್ಥಕ್ಕಿಲ್ಲ. ಈ ಭೂಮಿಗೆ ಹೋಗೋವರೆಗೆ ನನ್ನ ತಾಯಿ ಇವತ್ತು ನನ್ನ ಅಗಲು ಹೋಗಿದ್ದಾರೆ. ಅವ್ರ ಫೋಟೋ ಮುಂದೆ ಪೂಜೆ ಮಾಡಿ ಬಂದು ಹೇಳ್ತಾ ಇದೆ, ನಾನು ಪ್ರತಿ ಕ್ಷಣ ಈ ನಾಡಿನ ಬಡವರೇನಿದ್ದಾರೆ ಯಾವ ರೀತಿ ಒಂದು ಮುಂದಿನ ದಿನಗಳನ್ನು ಸರಿಪಡಿಸ್ಲಿಕ್ಕೆ ನಾನು ಹೋರಾಟ ಇರಬೇಕು. ಅದರಿಂದ ಸ್ವಲ್ಪ ನಾನು ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡೋದ್ರ ಬಗ್ಗೆ ಕಠಿಣವಾಗಿ ಮಾತಾಡ್ತೀನಿ. ಯಾವ ಅಸೂಯಾಗಿ ನಾನು ಮಾತಾಡಲ್ಲ. ಜಾತಿಗೆ ನಾನು ಕಠಿಣವಾಗಿ ಮಾತಾಡ್ತೀನಿ. ಅಧಿಕಾರ ಸಿಕ್ಕಿದಾಗ 4 ಒಳ್ಳೆ ಕೆಲಸ ಮಾಡಿದ್ರೆ ನಾವು ಭೂಮಿಗೆ ಹೋಗ್ಬೇಕಾದ್ರೆ ಸಂತೃಪ್ತಿಯಿಂದ ಹೋಗ್ಬೋದು. ಈಗ ಕಳೆದ ತಿಂಗಳು ನನ್ನ ತಾಯಿ ಏನು ನಮ್ಮನ್ನು ಬಿಟ್ಟು ಹೋದ್ರು. ಆಸ್ತಿ ಯಾವುದು ಅನ್ನೋದನ್ನ ಇವತ್ತು ನಮಗೆ ತೋರಿಸ್ಕೊಟ್ಟು ಹೋದ್ರು. ಅವ್ರ ಜೀವನ ಎಲ್ಲ ಅವ್ರ ಪ್ರಧಾನಮಂತ್ರಿ ಹೆಂಡತಿಯಾಗಿ ಇದ್ದಂಥ ಸಂದರ್ಭದಲ್ಲೂ ನನಗೆ ಅದು ಬೇಕು ಇದು ಬೇಕು ಅಂತ ಎಂದೂ ಆಸೆನೇ ಪಡಲಿಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನು ನೋಡಿದ್ರು. ಅವರ ಪತಿ ಏನಿದ್ರು ದೇವೇಗೌಡರ ಒಂದು ಹೋರಾಟದಲ್ಲಿ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಎಲ್ಲನ್ನೂ ನೋಡಿದ್ರು. ಆದರೆ ಎಂದೂ ಸಹ ಅವ್ರ ಬದುಕು ಬಂದಂಥ ಹಳ್ಳಿ ಜೀವನ, ಅವ್ರ ಬದುಕು ಬಂದಂಥ ದೇವ್ರ ಮೇಲೆ ಇಟ್ಕೊಂತ ನಂಬಿಕೆ, ಅದು ಬಿಟ್ಟು ಮನೆಯಿಂದ ಹೊರಗೆ ಬರಲಿಲ್ಲ. ಅವರು ಮನೆಗೆ ಯಾರು ಬರಲಿ, ಅವ್ರು ಯಾವ ಜಾತಿ ಅಂತ ಕೇಳ್ತಿರ್ಲಿಲ್ಲ. ಊಟ ಮಾಡಿದ್ರ ಊಟ ಮಾಡಿ ಇದೇ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು. 90 ವರ್ಷ ಬದುಕೋದು. ಇವತ್ತು ಅವ್ರು ಹೋದಾಗ ಈ ನಾಡಿನ ಜನತೆ ಬಹುಶಃ ಅವ್ರಿಗೆ ತೋರಿಸಿದಂಥ ಆ ಒಂದು ಗೌರವ ಇದೆಯಲ್ಲ, ಬಹುಶಃ ರಾಜ್ಯದಲ್ಲಿ ಯಾರಿಗೂ ಅಂತ ಗೌರವ ಸಿಗ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ರೀತಿ ನಾಡಿನ ಜನತೆ ಗೌರವ ಏನು ಕೊಟ್ಟರು. ದುಡ್ಡು ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡು ನಮ್ಮಿಂದ ಬರಲ್ಲ. ನಮ್ಮಿಂದ ಬರೋದು ಯಾರು? ನಿಮ್ಮಂಥ ಲಕ್ಷಾಂತರ ಜನರ ಪ್ರೀತಿ ನಮ್ಮಿಂದ ಬರ್ಬೋದಷ್ಟೇ. ಬಹುಶಃ ನಾನು ಸತ್ತಾಗ ನಾನು ಯಾವ ರೀತಿ ಜನಗಳ ಸಂಪಾದನೆ ಮಾಡಿದೆ ಅನ್ನೋದು ನೋಡೋಕ್ಕಾಗಲ್ಲ. ಆದರೆ ಇವತ್ತು ಯಾವ ರೀತಿ ಜನ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮನ್ನು ಗೌರವಿಸ್ಬೋದು ನಾವು ಹೋದಾಗ ಅಂತಕ್ಕಂಥದ್ದು ನನ್ನ ತಾಯಿ ನಮ್ಮ ನಗರಿಗೆ ಹೋದಾಗ ನಾನು ಕಂಡಿದ್ದೇನೆ. ಯಾಕೆ ಹೇಳ್ತೇನೆ, ನಿಮ್ಮಿಂದ ನಾವು ಇವತ್ತು ಈ ಮಟ್ಟಿಗೆ ಬಂದಿದ್ದೀವಿ. ನಮ್ಮ ಹಳ್ಳಿ ಜನ ಈ ಮಟ್ಟಿಗೆ ಬೆಳೆಸಿದ್ರೆ ನಮ್ಮನ್ನ, ನಿಮ್ಮ ಋಣ ತೀರಿಸ್ಬೇಕಷ್ಟೇ ನನಗೆ ಬೇಕಾಗಿರೋದು. ಇವತ್ತು ಎಂಥ ಬಡತನ ಇರಲಿ,
ಆ ಬಡತನ ಹೋಗಲಾಡಿಸ್ಲಿಕ್ಕೆ ಅವಕಾಶ ಇದೆ. ರಾಜ್ಯ ಒಳ್ಳೆ ರಾಜ್ಯ, ಇದು ಸಂಪದ್ಭರಿತವಾದ ರಾಜ್ಯ, ದುಡ್ಡಿಗೆ ಸಮಸ್ಯೆ ಇಲ್ಲ ಈ ರಾಜ್ಯದಲ್ಲಿ. ಆದ್ರಲ್ಲಿ ಆಡಳಿತ ನಡೆಸೋರಿಗೆ ಸಮಸ್ಯೆಗಳಿವೆ. ಅವರಲ್ಲಿರ್ತಕ್ಕಂಥ ಸ್ವಾರ್ಥತನ ಇವೆಲ್ಲ ನಾವೇನು ಹತ್ತಿರದಿಂದ ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ಹೇಳ್ತೇನೆ, ಇಷ್ಟು ಪ್ರೀತಿಯಿಂದ ಏನು ಬರಲೇಬೇಕು ಅಂತೇಳಿ ಬರಮಾಡ್ಕೊಂಡು ಇಷ್ಟು ಪ್ರೀತಿ ತೋರಿಸಿದ್ದೀರಿ. ಇದೇ ನನ್ನನ್ನು ಹೋರಾಟ ಮಾಡ್ತಕ್ಕಂಥ ಶಕ್ತಿ ನನಗೆ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಧ್ವನಿಯಾಗಿ ನಾನು ಬದುಕಿರೋವರಿಗೆ ನಿಮ್ಮಂಥ ಜನಗಳ ಸೇವೆ ಸಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿರ್ತೀನಿ. ಇವತ್ತು ಬಹುಶಃ 3ನೇ ಬಾರಿ ತಮ್ಮ ಗ್ರಾಮಕ್ಕೆ ಬರ್ತಾ ಇದ್ದೀನಿ. 2 ಬಾರಿ ಬಂದಾಗ ರಾತ್ರಿ 8 ಗಂಟೆ 9 ಗಂಟೆ ಮೇಲೆ ಬಂದ ನಾನು. ಅದು ನನಗೆ ಇವತ್ತು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೇನೆ. ಆಗ ಬಹುಶಃ ರಸ್ತೆಗಳು ಇರಲಿಲ್ಲ ಅವತ್ತು ಬಂದಾಗ, ನಾನು ಮೊದಲನೇ ಬಾರಿ ಬಂದಾಗ. ಇವತ್ತು ಈ ಪ್ರೀತಿಯನ್ನು ತೋರಿಸಿದ್ದೀನಿ. ಇದೇ ನನಗೆ ಶ್ರೀರಕ್ಷೆ ನನ್ನ ಹೋರಾಟಕ್ಕೆ. ನಾನು ಯಾರಿಗೂ ಭಯ ಬೀಳಲ್ಲ. ಭಯ ಬೀಳೋದ್ಯಾರಿಗೆ? ನಿಮಗೆ ಮಾತ್ರ ಭಯ ಬೀಳ್ತೀನಿ, ಜನಕ್ಕೆ. ಇನ್ನು ಶ್ರೀಮಂತಿಕೆ ಇದೆ, ಅಧಿಕಾರ ಇದೆ ಅಂತೇಳಿ ನಮ್ಮನ್ನು ಎದುರಿಸಕ್ಕೆ ಬಂದರೆ ಅದಕ್ಕೆ ನಾನು ಭಯ ಬೀಳೋದಿಲ್ಲ ಯಾರಿಗೂ. ನಾನು ಭಯ ಬೀಳೋದು, ಗೌರವ ಕೊಡೋದು ನಾನು ಬೆಳೆಸಿರ್ತಕ್ಕಂಥ ನಮ್ಮ ಹಳ್ಳಿ ಜನ ಏನಿದ್ದೀರಿ. ಇವತ್ತು ನಾವು ಇಷ್ಟು ಮಟ್ಟಿಗೆ ಬರಬೇಕಾದ್ರೆ ನಮ್ಮ ಹಳ್ಳಿ ಜನ ಇವತ್ತು ಕಾಪಾಡಿದ್ರು. ನನ್ನ ತಾಯಂದರು, ನನ್ನ ಹಿರಿಯರು, ಯುವಕರು, ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು ಕಾಪಾಡಿದ್ದೀರಿ. ನಮ್ಮ ಪಕ್ಷ ಇರೋದು, ನಮ್ಮ ಜೀವನ ಇರೋದು ನಿಮಗೋಸ್ಕರ. ಅದು ಹೊರತುಪಡಿಸಿ ಯಾವುದೇ ಸ್ವಾರ್ಥ ಇಲ್ಲ. ಈ ಪ್ರೀತಿ ವಿಶ್ವಾಸ ಏನಿಟ್ಟಿದ್ದೀರಿ, ಈ ವಿಶ್ವಾಸ ಕೊನೆವರೆಗೂ ನೀವು ಕೊಟ್ಟಂಥ ವಿಶ್ವಾಸಕ್ಕೆ ದೋಖ ಬಾಗಿದೆ. ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸ್ಲಿಕ್ಕೆ ಹಿಂಗೆ ಮುಂದುವರೆದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕಾಲಭೈರೇಶ್ವರ ನಿಮ್ಮೆಲ್ಲ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ ಅದು ನಿಮ್ಮೆಲ್ಲ ಕುಟುಂಬ ಕೊಡಲಿ. ಕೊನೆಯದಾಗಿ ಮತ್ತೊಮ್ಮೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದೆ, ಎಷ್ಟೇ ನಿಮ್ಮಲ್ಲಿ ಒಂದು ರೀತಿ ವಿಶ್ವಾಸದ ಕೊರತೆ ಮೂಡಿದ್ರು, ಆ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರೋಕ್ಕೆ ಅವಕಾಶ ಕೊಡಬೇಡಿ. ಯಾವುದೇ ಕಾರಣಕ್ಕೂ ಏನೇ ಒಂದು ಸಣ್ಣ ಪುಟ್ಟ ಒಂದು ಆಸ್ತಿ ಹಂಚಿಕೆ ಮಾಡಲಿಕ್ಕೋ ಮತ್ತಿನ್ಯಾವುದಕ್ಕೋ ಸಣ್ಣ ಪುಟ್ಟ ವಿಷಯಗಳಲ್ಲಿ ದೊಡ್ಡದು ಮಾಡ್ಕೊಂಡು ಕುಟುಂಬದ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಕುಟುಂಬದ ನೆಮ್ಮದಿ ಹಿಂದೆ ಯಾವ ರೀತಿ ಇತ್ತು, ಆ ಒಂದು ಜೀವನ ಮತ್ತೆ ಪುನಃ ಈ ರಾಜ್ಯದಲ್ಲಿ ಬರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ನಾನು ಅದಕ್ಕೆ ಹಲವಾರು ಬಾರಿ ಹೇಳ್ತೀನಿ, ಇಂದಿನ ನಮ್ಮ ಸಂಸ್ಕೃತಿನ ಉಳಿಸ್ಲಿಕ್ಕೆ ನಾವು ಏನು ಶಾಲೆಗಳು ನಡೆಸ್ತೀವಿ, ಒಂದು ವಾರದಲ್ಲಿ 1 ಗಂಟೆ ಒಂದು ತರಬೇತಿ ಬೇರೆ ಥರ ನಮ್ಮ ಹಿಂದಿನ ಸಂಸ್ಕೃತಿ ಏನಿತ್ತು ಆ ಒಂದು ಪಾಠ ನಮ್ಮ ಮಕ್ಳಿಗೆ ಕಲಿಸ್ಬೇಕು. ಇವತ್ತು ಸಿನಿಮಾದಲ್ಲಿ ಬರ್ತಾವಲ್ಲ, ಬಚ್ಚಿಟ್ಕೊಂಡು 100 ಜನ 1000 ಜನ ನಾವು ಒಂದೊಂದು ಇದನ್ನು ಕೊಚ್ಚಾಕೋದು, ಅದು ಜೀವನ ಅಲ್ಲ. ದಯವಿಟ್ಟು ನಮ್ಮ ಯುವಕರು ಅದೆಲ್ಲ ನೋಡಿ ಮರಳಾಗಬೇಡಿ. ಆ ಬಚ್ಚಿಟ್ಕೊಂಡು ಓಡಾಡೋದು ನಮಗಲ್ಲ, ನಮಗೆ ಓಡಾಡೋದು, ನೇಗಿಲು ಹಿಡ್ಕೊಂಡು ಓಡಾಡೋದು ನಮ್ಮ ಕೆಲಸ. ಆ ಒಂದು ಜೀವನವನ್ನು ಮಾಡಬೇಕು ಅಂತ ಹೇಳಿ ನಿಮ್ಗೆ ಹೊಂದಿಸಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.